ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಲೆಮನ್ ರೈಸ್ ಮಾಡೋಣ, ಅಂದರೆ ಚಿತ್ರಾನ್ನ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 5 ಮೆಣಸಿನ್ಕಾಯಿ, 1 ಲೆಮನ್ನು, ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ 3 ಶುಂಠಿ, 3 ಬೆಳ್ಳುಳ್ಳಿ, 1 ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಕರಿಬೇವು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಕಟ್ ಮಾಡೋಣ. ನಾ ತಿನ್ಬೇಕಾದ್ರೆ ಹಾಗೆ ಖಾರ ಆದರೆ ತೆಗ್ದಿಡೋಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ ತೆಗೆಯೋದಕ್ಕೆ. ಶುಂಠಿ ಬೆಳ್ಳುಳ್ಳಿ ಜಜ್ಕೊಳ್ತಾ ಇದ್ದೀನಿ. ಇದ್ರ ಕೆಳಗಡೆ ಮ್ಯಾಟ್ ಕಾಯಿ ತುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಂಗೆ ಒಂದು ಬೌಲಿಗೆ ತಪ್ಪಿಟ್ಕೊಂಡಿದ್ದೀನಿ. ಹಪ್ಪಳನೂ ಸ್ವಲ್ಪ ಸಾಸಿವೆ, ನೀರಿಗೆ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಆಮೇಲೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಾಡ್ತೀವಿ. ಕಾಯಿ ತುರಿ, ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಸಾಲ್ಟ್ ಹಾಕಿ ಎಷ್ಟು ಬೇಕೋ ಅಷ್ಟು. ಇದ್ರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಲಾಸ್ಟಿಗೆ ಹುಣಸೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿತ್ರಾನ್ನ ಕಂಪ್ಲೀಟ್ ಆಯಿತು. ಫ್ರೈ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ರೈಸ್ ಜೊತೆ ಚಿತ್ರಾನ್ನ ಗೊಜ್ಜು, ಕಡಲೆ ಬೀಜ ವಿತ್ ಹಪ್ಪಳ ಹಾಕೊಂಡು ತಿನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿನ್ಕೊಳ್ಳಿ, ಮಜಾ ಮಾಡಿ. ಬಿಸಿ ರೈಸ್ನ ಇದ್ರೊಳಗಡೆ ಪಾತ್ರೆ ಒಳಗಡೆ ಹಾಕಿಟ್ಕೊಂಡಿರಿ. ಇದ್ರೊಳಗಡೆ ಹಿಂಗೆ ಹಾಕಿಟ್ಕೊಂಡಿರಿ, ಸೊ ದಟ್ ಆಮೇಲೆ ಗೊಜ್ಜು ಕಲಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ, ಗೊಜ್ಜು ರೆಡಿ ಆಗಿದೆ. ಅಮೇಜಿಂಗ್.